ರೆಡಿ ಆದ್ಯಾ? ತಿಂಡಿ ಹಾಕೊಡ್ಲಾ? ಬಿಸಿ ಬಿಸಿಯಾಗಿ ಇಡ್ಲಿ ಮಾಡೇನೆ, ಹಾಕೊಡ್ತೇವ್ರಿ. ಇಲ್ಲ ರೀ, ನಂಗೆ ಟೈಮ್ ಆಯಿತು. ನನಗೆ ಡಬ್ಬಿ ಕಟ್ಕೊಡ್ರಿ, ನಾನು ಅಲ್ಲೇ ಹೋಗಿ ತಿಂತೆ. ಹೌದಾ, ಇರೋ ಆಗಿದ್ರೆ ಬಂದೆ. ಮಧ್ಯಾಹ್ನಕ್ಕೂ ಸೇರ್ಕಟ್ಟೇನೆ, ಊಟ ಮಾಡಾಯ್ತಾ? ಮರಿಬೇಡ. ಸರಿ ಸರಿ, ಅಲ್ಲಿ ವಾಷಿಂಗ್ ಮಿಷಿನಿಗೆ ಹಾಕೋಕ್ಕೆ ಬಟ್ಟೆ ಇಟ್ಟಿದ್ದೇನೆ ನೋಡ್ರಿ, ಒಂಚೂರು ಹಾಕಿ ಒಣಸಿಡ್ರಿ. ನಾ ಮತ್ತೆ ಬರೋ ತನಕ ಕಾಯ್ತಾ ಇರಬೇಡ್ರಿ, ಬಟ್ಟೆನ ತಂದು ಒಂಚೂರು ಮಡ್ಚಿಡ್ರಿ. ಹಾಂ, ನೀ ಎಂತ ಯೋಚನೆ ಮಾಡ್ಬಿಡ್ತಾಗ, ನಾ ತೆಗೆದಿಡ್ತೇನೆ. ನಾನು ಮನೇಲಿಲ್ಲ ಹೇಳಿ ಹೊರಗೆ ಹೋಗಿ ಹೋಗೋ ಬರೋರ್ನೆಲ್ಲ ನೋಡ್ತಾ ಇರಬೇಡ್ರಿ ಮತ್ತೆ. ಎಲ್ಲ ಹೊರಗೆ ಹೋಗೋದು, ಪಾತ್ರೆ ಬಟ್ಟೆ ಎಲ್ಲ ಹಂಗೆ ಬಿದ್ದದ ಇನ್ನು. ಸರಿ, ನಾನು ಇನ್ನು ಬರ್ತೀನಿ. ಒಂದು 100 ರೂಪಾಯಿದು ಕೊಟ್ಟೋಗ. 100 ರೂಪಾಯಿನಾ? ಎಂತಕ್ಕೆ? ತಲೆಗೆ ಹಾಕ ಎಣ್ಣೆ ಖಾಲಿ ಆಗೋದಲ್ಲ, ಅದಕ್ಕೆ ತಗೊಬರುವ ಅಂಗಡಿ ಹೋಗಿ. ತಲೆಗ ಹೊಟ್ಟೆಗ? ಇಲ್ಲ ಮರತಿ, ತಲೆಗೆಯ. ಹಾಂ ತಗೊಳ್ರಿ. ಹೋದ್ಲು ಇಲ್ಲ ಇವಳು? ಹೋದ್ಲು. ಎಂತ ಮರೆಯ ಬಟ್ಟೆ ಇಟ್ಟು ರಾಶಿ ಅದೇ, ವಾಷಿಂಗ್ ಮಿಷಿನಿಗೆ ಹಾಕು ಅಂದ್ಲು. ಇದು ನೋಡು ಬಟ್ಟೆ ತೊಳ್ದಂಗೆ ಅದೇ. ನಂಗೆ ಬೇರೆ ಟೈಮ್ ಆಯಿತು, ಇದನ್ನು ಹೀಗೆ ಮಡಚಿ ಸುಮ್ಮನೆ ಒಯ್ದಿಟ್ಟು ಬಿಡ್ತೆ. ನಾ ಯಾರು? ಪುಷ್ಪರಾಜ್ ಬಗ್ಗೋದೇ ಇಲ್ಲ. ಹೊರಗೋಗಿ ನೋಡುವ, ಯಾವ್ದಾದ್ರು ಹಕ್ಕಿ ಕಾಣ್ತದೇನೋ ಅಂತ. ಓಹೋ, ಮೇರೆ ಸಪ್ಪುನೋಕೆ ಆಂಟಿ ಕಬ್ಬು ಆಯೇಗಿತ್ತು. ಓಹೋ, ಏನು ಸಖತ್ತಾಗಿದ್ದಾಳೆ ಗುರು. ನಮ್ಮ ಮನೇಲೂ ಅದೇ ಗೂಬೆ ಥರ. ರೀ ಮೀನು. ಸರ್ಸಕ್ಕ. ಯಾರು? ನಾನಕ್ಕ, ಮೀನಾಕ್ಷಿ. ಬಾರೆ ಮೀನಾ. ಏನಕ್ಕ, ನಿನ್ನೆಯಿಂದ ಭಾರಿ ಜೋರ್ ಮಾತು ಕೇಳ್ತಾ ಉಂಟು ನಿಮ್ಮ ಮನೆಯಿಂದ. ಅದಾ ನಮ್ಮಪ್ಪ ಬಂದಾರೆ, ಅದೇ ಅಳಿಯಮ್ಮ ಒಂದು ಜೋರು ಮಾತು. ಏನ್ ಸ್ಕೂಟರ್ ಬಗ್ಗೆನಾ? ಹಾಗೇನಿಲ್ಲ, ನಮ್ಮಪ್ಪ ತೀರ್ಥಯಾತ್ರೆಗೆ ಹೋಗ್ತಾರಂತೆ, ಅದಕ್ಕೆ ಇವರು ಸಂಕ್ರಾಂತಿ ಮುಗಿದ್ಮೇಲೆ ಹೋಗಿ ಅಂತ ಹೇಳ್ತಾ ಇದ್ರು ಅಷ್ಟೇ. ಹೌದಾ? ಎಂತ ತೀರ್ಥ ಯಾತ್ರೆನಾ? ತೀರ್ಥ ಯಾತ್ರೆ ಅಂತ ಗ್ಯಾಪ್ ಕೊಡಬೇಡ ಮರೈತಿ. ಆಯ್ತಕ್ಕ. ಏನಿವತ್ತು ಅಡುಗೆ ಮಸ್ತ್ ಅನಿಸ್ತಾ ಉಂಟು, ನಮ್ಮ ಮನೆ ತನಕ ಪರಿಮಳ ಬರ್ತಾ ಉಂಟು. ಎಂತ ಇಲ್ಲ ಮರೈತಿ, ಖಾಲಿ ಅನ್ನ ಟೊಮೆಟೊ ಸಾರು ಅಷ್ಟೇ. ಹೌದಾ? ಚಿಕನ್ ಸಾರಲ್ವಾ? ನಾನು ಎಲ್ಲೋ ಚಿಕನ್ ಮೀನ್ ಮಾಡಿರ್ತೀರಾ ಅಂತ ಮಾಡಿದ್ದೆ, ಅದಕ್ಕೆ ಡಬ್ಬ ಹಿಡ್ಕೊಂಡು ಬಂದೆ. ಏನು ಸಾರಿಸ್ಕೊಂಡು ಹೋಗುವ ಅಂತನಾ? ಅಕ್ಕ. ಟೊಮೆಟೊ ಸಾರು ಕೊಡ್ಲಾ? ಬೇಡ ಬಿಡು, ವಿಶಾಲಕ್ಕ ಮೀನ್ ಸಾರು ಮಾಡಿದಾರಂತೆ, ಅಲ್ಲೇ ಇಸ್ಕೊಳ್ತೆ. ಹೌದು ಅಕ್ಕ, ಎಲ್ಲಿ ಅಂಕಲ್ ಕಾಣಿಸ್ತಿಲ್ಲ? ಅದು ಬಂದ್ರು ನೋಡು. ಏನ್ ಅಂಕಲ್, ಆರಾಮಿದ್ದೀರಾ? ಹೌದು ಸೀತಾ, ನೀನು ಆರಾಮಿದ್ದೀನಮ್ಮ? ಹೌದು ಅಂಕಲ್, ಆರಾಮಾಗಿದ್ದೇನೆ. ಯಾವಾಗ ಬಂದ್ರು? ಮಗಳೇ ಆರಾಮಾಗಿದೆಯಾ ಅಂತ ಕೇಳ್ತಾ ಇದ್ರಿ, ಇವಾಗೆಂತ ಸೀತಾ ಅಂತ ಹೇಳ್ತಿದ್ದೀರಲ್ಲ? ಎಲ್ಲ ರಾಮನಿತ್ಯನಮ್ಮ. ಎಲ್ಲಿ ಒಬ್ಬರೇ ಬಂದ್ರಾ? ಆಂಟಿ ಮತ್ತೆ ನಿಮ್ಮ ಮಗ ಬಂದಿಲ್ವಾ? ಇಲ್ಲಮ್ಮ, ಬರಲಿಲ್ಲ. ಅಂದಂಗೆ ನಿನ್ನ ಗಂಡ ಅಯೋಗ್ಯ ಮೈಲಾರಿ ರಾಮ ಎಲ್ಲಿದ್ದಾನಮ್ಮ? ಅವರು ಕೆಲ್ಸಕ್ಕೆ ಹೋದ್ರು, ಅವ್ರು ಬಂದ್ಮೇಲೆ ಕರೀಲಿಕ್ಕೆ ಕಳಿಸ್ತೆ, ಬನ್ನಿ ಆಯ್ತಾ? ಆಗಲಿ ಸೀತಾ. ಸರಿ ಅಕ್ಕ, ನಾ ಇನ್ನು ಬರ್ತೆ. ಸರಿ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಮ್ಮ, ಟೊಮೆಟೊ ಹೆಂಗೆ? ಅದಪ್ಪ 30 ರೂಪಾಯಿ ಕೆಜಿಗೆ. ಟೊಮೆಟೊ ನೋಡಿದ್ರೆ ಲಿಂಬು ಥರ ಅದೇ, ನೀನು ನೋಡ್ರೆ 30-40 ಅಂತೀಯಲ್ಲವ್ವ. ಹಿಂಗೆ ಮಾತಾಡ್ತಾ ಇದ್ರೆ 50 ರೂಪಾಯಿ ನೋಡು. ಯಪ್ಪ, ಮತ್ತೆ ಮಾತಾಡಲ್ಲ ಬಿಡು. 20 ರೂಪಾಯಿ ಹಂಗೆ ಮಾಡಿ 1-2 ಕೆಜಿ ಕೊಡು. ಓಯ್ ಗೌಡ್ರೆ. ಯಾರದು? ಗೌಡ್ರು ಅಂದಂಗೆ ಆಯ್ತಲ್ಲ. ಓ ಮೈಲಾರಿ. ಏನು ಗೌಡ್ರೆ, ಸಂತೆ ಜೋರ? ನಮ್ಮ ಮಾವನವ್ರು ಬಂದಾರೆ. ಬೆಳಗ್ಗೆ ಮೀನಾಕ್ಷಿ ಅಂದಂಗಾಯ್ತು. ಕಡೆ ಏನಾಯ್ತು ರೀ ಗೌಡ್ರೆ, ಸ್ಕೂಟರ್ ವಿಷಯ? ಮಾಮೂಲಿ. ಇಷ್ಟು ವರ್ಷ ಸಂಕ್ರಾಂತಿಗೆ ಏನು ಮಾಡ್ತಿದ್ರು ಅಂತ ಗೊತ್ತಲ್ಲ ನಿಂಗೆ. ಈ ವರ್ಷ ರಾಮ ಸೀತೆ ಅಂತ ಹೊಸ ಡ್ರಾಮಾ ಶುರು ಮಾಡಾರೆ. ಹಿಮಾಲಯಕ್ಕೆ ಹೋಗಿ ಅಲ್ಲಿಂದ ಕನ್ಯಾಕುಮಾರಿವರೆಗೂ ಪಾದಯಾತ್ರೆ ಮಾಡ್ತಾನಂತೆ. ಅರೇ ಅದು ಹುಡುಗ. ನಿಮ್ಮ ಮಾವ ಯಾವುದೋ ಒಂದು ನಾಟಕದ ಕಂಪ್ನಿಯಾಗ ಇದ್ರು ಅನಿಸುತ್ತೆ ನೋಡು. ಹೇಗಾದರೂ ಮಾಡಿ ಈ ವೇದಾಂತ ಹಿಮಾಲಯಕ್ಕೆ ಹೋಗೋ ಪ್ಲ್ಯಾನ್ ತಪ್ಪಿಸ್ಬೇಕಲ್ಲ ಮೈಲಾರಿ. ಅವ್ರ ಹಿಂದೆ ಕಳಿಸಿದ್ರೆ ಮಾತ್ರ ಈ ವರ್ಷನಾದರೂ ನನಗೆ ಸ್ಕೂಟರ್ ಸಿಗ್ಬೋದು. ಏನಾದರೂ ಪ್ಲ್ಯಾನ್ ಇದ್ರೆ ಹೇಳೋ, ನಿಮಗೆ ಪುಣ್ಯನಾದರೂ ಬರ್ತದೆ.
ತುಂಬ ಆಲೋಚನೆ ಮಾಡಿ ಮಾಡಿ ನಂಗೊಂದು ಪ್ಲ್ಯಾನ್ ಬರ್ತಿದೆ ಗೌಡ್ರೆ. ಹೌದಾ, ಹೇಳು ಏನು ಪ್ಲ್ಯಾನು? ಅದು ಇವಾಗ ಹೇಳೋಲ್ಲ ಗೌಡ್ರೆ. ನಾ ರಾತ್ರಿ ನಿಮ್ಮ ಮನೆಗೆ ಬಂದು ನಿಮ್ಮ ಮಾವನವ್ರನ್ನ ಹೊರಗೆ ಕರ್ಕೊಂಡು ಹೋಗ್ತೆ. ತಿರುಗಿ ಬರೋದ್ರೊಳಗೆ ಐಶು ಬೇಕಂತಾಳೆ ಬಿಟ್ಟರೆ ಐಸ್ ಇರೋ ಜಾಗಕ್ಕೆ ಹೋಗ್ತಾರೆ, ನೀನೇ ನೋಡು.